ಅಯ್ಯೋ ಅಯ್ಯೋ ಯಾಕೆ ಜನರೇ ಹೇಳ್ತಿದ್ದೀರಾ? ಸಾಯ್ತಿಯ ಮಗ್ನೆ. ಕೈ ಮುಗಿತೆ ನೋಡ, ಕೈ ಮುಗಿತು ನೋಡ, ಸತ್ತು ಬಿಡ್ದು ನನ್ನ. ಇವತ್ತು ನಾನು ರಿವ್ಯೂ ಮಾಡೋಕೆ ಹೋಗ್ದಿರೋ ಗಾಡಿ ಮಾಸ್ಟರ್ ಆಫ್ ಟಾರ್ಕ್ಗೆ ಮಾಸ್ಟರ್ ಅಂತ ಬರೋದು. ನೋಡೋಣ ಯಾವ್ಯಾವ ಥರ. ನಾನು ಅದನ್ನು ಜಾಸ್ತಿ ಹೊಡೆದಿಲ್ಲ ಗಾಡಿನ ಯಾವತ್ತು, ಏನೋ ಹಂಗೆ ಫ್ರೆಂಡ್ಸಿಂದು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋಕ್ಕಷ್ಟೇ ಹೊಡೆದಿದ್ದೆ, ಪ್ರಾಪರಾಗಿ ಹೊಡೆದಿಲ್ಲ ಇವತ್ತು. ನೋಡೋಣ ಇವತ್ತು ಹೊಡೆದು. ಆಲ್ರೆಡಿ ಇದು ಬುಕ್ಕ ಅಂತ ಇದೆ. ಯಾರಿಗೆ ಬೇಕಾದರೂ ಪೆಟ್ರೋಲ್ ಹಾಕ್ಸ್ಬೋದು, ಇವಳಿಗೆ ಮಾತ್ರ ಪೆಟ್ರೋಲೇ ಹಾಕ್ಸೋಕ್ಕಾಗಲ್ಲ. ಹೆಂಗ್ರು ಪೆಟ್ರೋಲ್ ಬಂಕಲ್ಲಿ ಇಷ್ಟೊಂದು ಜನ ಅವ್ರೆ, ಏನು ಪೆಟ್ರೋಲ್ ಏನು ಫ್ರೀ ಕೊಡ್ತಾವ್ರೆ ಹೆಂಗೆ? 100 ಅಕ್ಕ, 100. ಎಲ್ಲರೂ ಕೇಳ್ತಿದ್ರು ಯಾಕೆ ಬ್ರೋ ಏನು ವೀಡಿಯೋನೇ ಮಾಡ್ತಿಲ್ಲ, ಯಾವ ವೀಡಿಯೋ ಬಿಟ್ಟೇ ಇಲ್ಲ, ಭಾಳ ದಿನ ಆಯಿತು ವೀಡಿಯೋನೇ ಮುಖ್ಯ ವಿಷಯಕ್ಕೆ ಬರಲ್ಲ ಮಾಡಿಲ್ಲ ಅಂತ. ಹೆಂಗ್ರು ಡಿಪ್ಲೊಮೇಷನ್ಗೆ ಹೋಗ್ಬಿಟ್ಟಿದ್ದೆ, ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಡಿಪ್ಲೊಮೇಷನ್ ಅಂತಾರಲ್ಲ ಅದೇನೋ ಡಿಪ್ಲೊಮೇಷನ್, ಹಾಂ ಅದಕ್ಕೆ ಹೋಗ್ಬಿಟ್ಟಿದ್ದೆ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ. ಇವಾಗ ಹೋಗಿ ಡಿಪ್ಲೊಮೇಷನಿಂದ ವಾಪಸ್ ಬಂದೆ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹಲೋ ಹೇಳಪ್ಪ. ಅಮ್ಮ ನಾನು ಡಿಪ್ರೆಷನ್ ಹೊಂಟಿನಮ್ಮ. ಎಲ್ಲಿಗಾರ ಹೋಗಪ್ಪ, ಕರೆಕ್ಟಾಗಿ ಸಾಯಂಕಾಲ 8 ಗಂಟೆಗೆ ಮನೆಗಿರು. ಬ್ರೋಟ್ಯೂಬ್ ಕನ್ನಡಿಗ ಅಂತ ಐತೆ ನೋಡ, ಬ್ರೋಟ್ಯೂಬ್ ಕನ್ನಡಿಗ. ಹಾಂ ಸಿಕ್ಬಿಡು. ಇದು ನೋಡ ಸಬ್ಸ್ಕ್ರೈಬ್ ನಾನೇ ಓದ್ಕೊಂಬಿಟ್ಟಿನಿ. ನಾವು ಬೆಳ್ಕೊಂಡಿದ್ದೆ, ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ, ಬೆಳೆಯೋಕ್ಕೆ ಅಂತ ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ಆಟೋದವ್ರು ಒಂಥರ ಮಸ್ತುಗರು ಕವನ ಬರೋದ್ರಲ್ಲಿ. 10 ವರ್ಷ ಆದರೂ ಆಯಿ ಅನ್ನೋದು ಫ್ರೆಂಡ್ಸ್ ಅಂತೆ, 10 ನಿಮಿಷ ಲೇಟ್ ಆದರೂ ಬಾಯ್ ಅನ್ನೋದು ಲವರ್ಸ್. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮಸ್ತುಗರು. ಅಣ್ಣನ ನೋಡೋಣ ಯಾವ ಹುಡುಗಿ ಅಣ್ಣಂಗೆ ಬಾಯಿ ಹೇಳಿದ್ಲು ಅಂತ. ಬಾಯಿ ಅಂದಿದ್ದು ಹುಡುಗಿ ಅಂಕಲು ಆಗ್ಬೋದು, ಆಗಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಹುಡುಗರಿಗಿನ ಈ ಅಂಕಲ್ ಹುಡುಗರು ಆಟೋದಲ್ಲಿ ಒಳ್ಳೊಳ್ಳೆ ಲೈನ್ಸ್ ಹಾಕ್ಸಿರ್ತಾರೆ. ಡ್ರೈವರ್ ಆದ್ರೇನು ಚಿನ್ನ ಡೈಮಂಡ್ ಥರ ಸಾಕ್ತೀನಿ ನಿನ್ನ. ಮಸ್ತ್ MT-15 ಇಷ್ಟ ಮಾಡೋ ಹೊಡೆದಾಗ ನನಗೆ ಗೊತ್ತಾಗಿದೆ ಹ್ಯಾಂಡ್ಲ್ ಬಾರ್ ಒಂದು ಸ್ವಲ್ಪ ದೂರ ಇರಬೇಕೈತಂತ. ಇದು ಭಾಳ ಹತ್ರ ಆತು ಗುರು. ಬಾಲ್ ಲೌಡಕ್ಕೆ ಬಾಲ್, ನೀವು ಬಾಲ್ ನೋಡ್ದಾಗಿಲ್ಲ ನನಗೆ ಅದೇ ನೆನಪು. ಪೊಲೀಸ್ ಹಿಡಿತಾರೆ, ಬಟ್ ಇದ್ರಿಗೆ ಇದಕ್ಕೆ ಐತಾ ಇಲ್ಲ ಏನೋ ಗೊತ್ತಿಲ್ಲ. ಕೈಯಾಗಲಾಗೋರು ಪೊಲೀಸರು, ಯಾಕಂದ್ರೆ ಕ್ಯಾಮ್ರಾ ಹಾಕಿರ್ತೀವಿ, ಹೆಲ್ಮೆಟ್ ಹಾಕಿರ್ತೀವಿ, ಎಲ್ಲ ಇರುತ್ತೆ. ನಂದಂತೂ DL ಇದೆ. ಈ ಗಾಡಿಗೆ ಏನಾಯ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಕೇಳಲಿಲ್ಲ, ಹಂಗೆ ಬಂದೆ. ಇಲ್ಲ ನಮ್ಮ ಹುಡುಗ ಎಲ್ಲ ಮೇಂಟೈನ್ ಮಾಡಿರ್ತಾನೆ ಕರೆಕ್ಟಾಗಿ, ಹಂಗೇನಿಲ್ಲ. ಹುಡುಗರು ಹುಡುಗಿಯರನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ಗಾಡಿಗಳನ್ನ ಮಾತ್ರ ಫಸ್ಟ್ ಕ್ಲಾಸಲ್ಲೇ ಮೇಂಟೈನ್ ಮಾಡಿರ್ತಾರೆ. ಅದರಲ್ಲಿ ದೂಸರ ಮಾತೇ ಇಲ್ಲ. A to Z ಟಾಪ್ ಟು ಬಾಟಮ್ವರೆಗೂ ಕ್ಲೀನಾಗಿ ಮೇಂಟೆನ್ಸ್ ಮಾಡಿರ್ತಾರೆ. ಒಬ್ರೊಬ್ರಿಗೂ ಗಾಡಿ ಮೇಲೆ ಪ್ರೀತಿ ಇಲ್ದವರು ಸುಮ್ಮನೆ ಏನೋ ನಾನು ಒಂದು ಗಾಡಿ ತಗೋಬೇಕು, ಎಲ್ಲರೂ ಗಾಡಿ ತಗೊಂಡವ್ರು ಅಂತ ತಗೊಂತಾರಲ್ಲ ಅಂಥವ್ರು ಅಷ್ಟೇ ಕರೆಕ್ಟಾಗಿ ಮೇಂಟೈನ್ ಮಾಡಿರಲ್ಲ. ಉಳ್ಕಿದ್ದಾರೆ ಎಲ್ಲ ಗಾಡಿನೇ ಲವರ್ನ ಅಂದ್ಕೊಂಡವರು ಗಾಡಿ ಚೆನ್ನಾಗೇ ಮೇಂಟೈನ್ ಮಾಡಿರ್ತಾರೆ. ಫ್ರಂಟ್ ABS ಬಗ್ಗೆ ಆಗೋದಾದರೆ ಇದು ಡ್ಯುಯಲ್ ಚಾನಲ್ ABS ಅಲ್ಲ, ಸಿಂಗಲ್ ಚಾನಲ್ ABS. ಫ್ರಂಟ್ ಅಷ್ಟೇ ABS ಬರುತ್ತೆ, ಬ್ಯಾಕ್ ಸೈಡ್ ನಿಮಗೆ ABS ಬರೋಲ್ಲ. ನೋಡಿ ಫ್ರಂಟ್ ರಿಂಗ್ ಇದೆ, ಬಟ್ ಬ್ಯಾಕ್ ಸೈಡ್ ರಿಂಗ್ ಇಲ್ಲ. V4M ನೋಡಿದ್ರಿ, ಸೇಮ್ ಇಂಜಿನ್ನು, ಸ್ವಲ್ಪ ಟಾರ್ಕ್ ಜಾಸ್ತಿ ಆಗುತ್ತೆ. ಮತ್ತು ಹಿಂದ್ಗಡೆ ಚೈನ್ ಸ್ಪಾಕೆಟ್ ಕೂಡ ಇದ್ರದ್ದು ಸ್ವಲ್ಪ ಜಾಸ್ತಿ ಬರುತ್ತೆ ಅದಕ್ಕಿಂತ R15ಕಿಂತ. ನಿಮಗೆ R15 ಫೀಲ್ ಇದರಲ್ಲಿ ಸಿಗೋಲ್ಲ. ಅದು ಸ್ಪೋರ್ಟಿ ಲುಕ್ಕು, ಇದು ನೇಕಡ್ ಸ್ಪೋರ್ಟ್ಸು, ಹಂಗಾಗಿ ಇದು ಅಷ್ಟು ನಿಮಗೆ ಸ್ಪೋರ್ಟಿಯಾಗಿ ಕುಂತ ಫೀಲ್ ಬರೋಲ್ಲ.
MT-15 ಇರೋದು 2,20,000. ನೀವು 2,20,000 ಕೊಟ್ಟು MT-15 ತಗೋಬೇಕು ಅಂದರೆ ನಮಗೆ ತಗೊಳಕ್ಕಾಗಲ್ಲ. ನನಗೆ ಇನ್ನೂ CC ಜಾಸ್ತಿ ಬೇಕು ಅನ್ನೋರು ಇದ್ದರೆ ನೀವು NS 400Z ತಗೋಬೋದು. 400Z ಅದ್ರದ್ದು ರಿವ್ಯೂ ಮಾಡಬೇಕು, ಇನ್ನೂ ಯಾವುದೂ ಗಾಡಿ ಸಿಕ್ಕಿಲ್ಲ. ಶೋರೂಮಲ್ಲಿ ಹೋಗಿ ಕೇಳ್ಕೊಂಬರ್ತೀನಿ. ಅದ್ರದ್ದು ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು, ಬಟ್ ಅದು ಆ ಥರನೂ ಆಗಲಿಲ್ಲ ಗಾಡಿಯಲ್ಲಿ. NS 400Z ಬಗ್ಗೆ ಹೇಳೋದಾದರೆ KGF ಮಾಡ್ತೀನಿ ಅಂದರು, ಬಟ್ ಅದು KGF ಮಾಡಿಲ್ಲ, ಕಬ್ಜಾ ಮಾಡಿಬಿಟ್ರು. ಹೆಂಗ್ರು ಅದು ಲುಕ್ಕು. ಎಕ್ಸ್ಪೆಕ್ಟೇಷನ್ ಭಾಳ ಇಟ್ಟಿದ್ರು ಭಾಳ ಜನ, ಬಟ್ ರೇಟ್ ಕಡಿಮೆ ಆಯಿತು, ತುಂಬಾ ಕಡಿಮೆ ಇಟ್ಟರು. 400cc ಚೀಪೆಸ್ಟ್ 400cc ಅಂದರೆ ಅದು NS 400. ಗುರು ರೇಟು ಮುಖ್ಯ ಆಗಲಿಲ್ಲ, ಬಟ್ ಅದು ಇನ್ನೂ ಬೇರೆ ಬೇರೆ ಥರ ಇರಬೇಕಿತ್ತು ಫೀಚರ್ಸ್ಗಳು. ಅದೇ ಡಾಮಿನಾರ್ ಇಂಜಿನ್ನು, ಅದೇ NS ಬಾಡಿ ಕಿಟ್ಟು, ಅದೇ N160 ಸ್ವಲ್ಪ ಸ್ಪೇರ್ಸ್ ಯೂಸ್ ಮಾಡಿದ್ದಾರೆ. NS ಡಾಮಿನಾರ್ನ ಕ್ರಾಸ್ ಮಾಡಿಸಿ N160 ಸ್ವಲ್ಪ ಹಂಗೆ ಮೀಡಿಯಮಾಗಿ ಕ್ರಾಸ್ ಮಾಡಿಸಿದರೆ NS 400Z ರೆಡಿ ಆಗಿಬಿಡುತ್ತೆ. ಅದ್ರ ಅರ್ಥನೇ ಅವನಿಗೆ ಗೊತ್ತಿಲ್ಲ ಅಮ್ಮ, ಯಾರೋ ಹೇಳ್ಕೊಟ್ಟಿದ್ದನ್ನ ನಿಮ್ಮ ಮುಂದೆ ಹೇಳ್ಬಿಟ್ಟಿದ್ದಾನೆ. 18 mm ಮಾಸ್ ಪವರ್ ಇದ್ದರೆ 14 mm ಟಾರ್ಕ್ ಇದೆ. ಇದರಲ್ಲೂ ಸೇಮ್ R15 ಅಷ್ಟೇ, ಬಟ್ R15 ಅಷ್ಟು ಟಾಪ್ ಎಂಡ್ ಆಗಲಿ ಅಷ್ಟು ಇದು ರೀಚ್ ಆಗೋಲ್ಲ. ಇದರಲ್ಲಿ ಇನಿಷಿಯಲ್ ಪವರ್ R15ಗಿನ್ನ ಚೆನ್ನಾಗಿದೆ, ಬಟ್ ಟಾಪ್ ಎಂಡ್ ಕೂಡ ಅಷ್ಟು ಪವರ್ ಇಲ್ಲ. MT ಮೈಲೇಜ್ ಕಿಂಗು ಪ್ಲಸ್ ಟಾರ್ಕು, ಮಾಸ್ಟರ್ ಆಫ್ ಟಾರ್ಕು. ಇದರಲ್ಲಿರೋ ಫ್ಯೂಚರ್ಸ್ಗಳು ಇನ್ನೂ 655cc ಇನ್ನೂ ಫ್ಯೂಚರ್ಸ್ಗಳು ಕೊಟ್ಟಿಲ್ಲ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಕೊಟ್ಟಿಲ್ಲ, ಅಷ್ಟು ಫ್ಯೂಚರ್ಸ್ ಇದರಲ್ಲಿ ಕೊಟ್ಬಿಟ್ಟಿದ್ದಾರೆ. ಇನ್ನೂ 655cc ನಾನೇ ಕಿಂಗು ಅಂತ ಓಡಾಡ್ತಿದ್ದಾವೆ. ಅದರಲ್ಲಿ ಯಾವುದೇ ಫ್ಯೂಚರ್ಸು ಇಲ್ಲ, ಏನೂ ಇಲ್ಲ. ಅದರಲ್ಲಿರೋದು ಒಂದೇ ವೇಟು, ಒಂದು ಹೀಟು, ಅವು ಎರಡು ಬಿಟ್ಟು ಬೇರೆ ಏನಿಲ್ಲ. ಅವರು ಫ್ರಂಟು ಗೋಲ್ಡ್ ಕಲರ್ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ. ಬ್ಯಾಕ್ ಸೈಡ್ ನೋಡೋದಾದ್ರೆ ನಿಮಗೆ ಮೊನಾಕ್ಸೈಡ್ ಸಸ್ಪೆನ್ಷನ್ ಇದೆ, ನಾನ್ ಅಡ್ಜಸ್ಟಬಲು. R15 ಇದರಲ್ಲೂ ಸೇಮ್ ಇದೆ, ಎರಡು ನಾನ್ ಅಡ್ಜಸ್ಟಬಲೇ. ಇದು R15ನ ನೇಕ್ಡ್ ಓಷನ್. R15 ನಿಮಗೆ ಸ್ಪೋರ್ಟ್ಸ್ ಓಷನ್ ಆದರೆ ಇದು R15 ನೇಕ್ಡ್ ಓಷನ್. R15 ಸೇಲ್ಗಿನ MT-15 ಅಷ್ಟು ಸೇಲ್ ಇಲ್ಲ. R15 ತುಂಬಾ ಸೇಲ್ಸ್ ಇದೆ. MT-15 ಯಾಕೆ ಸೇಲ್ಸ್ ಇಲ್ಲ ಅಂದರೆ ನಮ್ಮ ಹುಡುಗರಿಗೆ ಹಿಂಗೆ ನಿಂತ್ಕೊಂಡು ಹೊಡೋದಕ್ಕಿಂತ ಮಕ್ಕಂದು ಹೊಡೆಯೋದೇ ಇಷ್ಟ. ಇಷ್ಟ ಹಂಗಾಗಿ ನಾವೆಲ್ಲರೂ ಮಕ್ಕಂದು ಹೊಡೆಯೋದೇ ಇಷ್ಟಪಡೋದು. ನಿಂತ್ಕೊಂಡು ಹೊಡೆದ್ರೆ ಅಷ್ಟು ಕಂಫರ್ಟ್ ಅನ್ಸಲ್ಲ, ಮಕ್ಕಂದು ಹೊಡೆದ್ರೆ ಚೆನ್ನಾಗಿ ಕಂಫರ್ಟ್ ಅನ್ಸುತ್ತೆ ಅಲ್ವಾ. ಮೈಕ್ ಬಿಟ್ಟು ಬಂದು ರೂಮ್ ಒಳಗೆ ಬನ್ನಿ ಕೇಳಿ, ಯಾವಾಗ ಹೇಳ್ತೀನಿ. ಸ್ಪೀಡೋಮೀಟ್ರ್ ಬಗ್ಗೆ ಮಾತಾಡೋದಾದರೆ RPM ಮೀಟ್ರ್ ಇದೆ, ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ತೋರಿಸುತ್ತೆ, ಪೆಟ್ರೋಲ್ ಎಷ್ಟಿದೆ ಅಂತಲೂ ತೋರಿಸುತ್ತೆ. ಈ ಕಡೆ ಗೇರ್ ಇಂಡಿಕೇಟರ್ ಇದೆ, ನೀವು ಎಷ್ಟು ಗೇರಲ್ಲಿ ಗಾಡಿ ಮೂವ್ ಆಗ್ತಿದೆ ಅದನ್ನು ತೋರಿಸುತ್ತೆ. ಬೇಸಿಕ್ ಇದೆ, ಜಾಸ್ತಿ ಏನು ಅಷ್ಟು ಇದಿಲ್ಲ. ಈ ಸಸ್ಪೆನ್ಷನ್ ನೋಡೋದಾದರೆ R15ಗಿನ್ನ ಒಂದು ಸ್ವಲ್ಪ ಅಷ್ಟೊಂದು ಸ್ಟಿಫ್ ಆಗಿಲ್ಲ. R15 ಅಷ್ಟು ಓಕೆ ಅನ್ಬೋದು, ಅಷ್ಟೇನು ಮೈಗೇನೋ ಅನ್ನಿಸ್ತಿಲ್ಲ. R15ಗಿನ್ನ ಕರೆಕ್ಟ್ ಚೆನ್ನಾಗಿದೆ, ಅದಕ್ಕಿಂತ ಒಂದು ಸ್ವಲ್ಪ ಸ್ಮೂತ್ ಕೊಟ್ಟಿದ್ದಾರೆ. ಗೌರ್ಮೆಂಟು ಟ್ಯಾಕ್ಸ್ ಕಟ್ಸ್ಕೊತಾರೆ, ಎಲ್ಲ ಕಟ್ಸ್ಕೊತಾರೆ, ಈ ಥರ ರೋಡ್ಗಳು ಮಾಡಲ್ಲ. ಅದೇ ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ಲಿಂದ ಹಿಡಿತಾರೆ. ಒಂದು ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಮಿರರ್ ಇಲ್ಲ ಅಂದ್ರೂ ಅದಕ್ಕೂ ಕಾಸು ಕೇಳ್ತಾರೆ. ರೋಡ್ ಇಲ್ಲ ಅಂತ ಯಾವನು ಹೇಳಿಲ್ಲ. ರೋಡ್ ಫಸ್ಟ್ ಕರೆಕ್ಟಾಗಿ ಮಾಡಿ, ಡೆವಲಪ್ಮೆಂಟ್ ಕರೆಕ್ಟಾಗಿ ಮಾಡಿ, ಆಮೇಲೆ ನೀವು ಫೈನ್ಗಳು ಹಾಕೊಳ್ಳಿ. ಗಾಡಿಗೆ ಏನಾಯಿತು ಇಲ್ಲೋ ನನಗೆ ಗೊತ್ತಿಲ್ಲ, ಕೇಳಲಿಲ್ಲ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ. ಇದರಲ್ಲಿ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಇದೆ. ಅಂದಾಜು ನಿಮಗೆ 45 ಕೊಟ್ಟರು ಸೇಮ್ ಒಂದು 450, 400, 450 ಅಷ್ಟು ಅವರೇಜ್ ಬರುತ್ತೆ ಆರಾಮಾಗಿ. ಫ್ರಂಟು ಸೀಟ್ ನೋಡೋದಾದರೆ ಕಂಫರ್ಟ್ ಇದೆ, ಬಟ್ ಬ್ಯಾಕ್ ಸೀಟ್ ಇಲ್ಲ. ಇಷ್ಟೇ ಗುರು ಬ್ಯಾಕ್ ಸೀಟು, ಖಾಲಿ ಜಾಗ ಬಿಟ್ಟು ಬಿಟ್ಟರು. ಪೆಟ್ರೋಲ್ ಖಾಲಿ ತಣ ಕೂತಾಳ್ರಿ, ತಪ್ತೀವಿ. ಹಾಂ ಹಾಕಂದ್ರ ಕಿಕ್ ಕೊಡೇನಾ ತಡ್ರಿ, ಇರಲಿ ಬಿಡೋ. ಇದೇ ಸೈಡ್ ತಣ್ಣ ಹೊಡಿತೀವಿ ನಾವು ಕಿಕ್ಕ. ಇದನ್ನೇ ಎಸ್ರಿ
ಚೌಕ್ ಫುಲ್ ಇದಾಗ್ಬಿಟ್ಟೈತೆ. ಜಾಸ್ತಿ ಕೊಡ್ಬೇಡ, ಎಷ್ಟು ಲೀಟ್ರ್ ಕೊಡ್ಬೇಡ, ಹಾಂ ಇರಲಿ ಅಣ್ಣ, ಹತ್ತಿರ ಮೇಲಿಕ್ಕೆ ಹುಷಾರಾಗಿ ಹೋಗ್ರಿ. ಈ MT ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಜಾ ನಹೀ ಆ ರಹಾ ಹೈ. ಮತ್ತು ಇನ್ನೊಂದು ಹೇಳೋದಾದರೆ ಫ್ರೆಂಡಿಗೂ ಬೆಸ್ಟ್ ಫ್ರೆಂಡಿಗಿರೋ ವ್ಯತ್ಯಾಸ ಹೇಳ್ತೀನಿ. ಫ್ರೆಂಡು ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮಮ್ಮ ನಿನ್ನ ಫ್ರೆಂಡ್ ಬಂದ ನೋಡಪ್ಪ ಅಂದರೆ ಅವ್ನು ನಿನ್ನ ಫ್ರೆಂಡು. ಅದೇ ನಿಮ್ಮ ಬೆಸ್ಟ್ ಫ್ರೆಂಡ್ ಬಂದಾಗ ನಿಮ್ಮಮ್ಮ ಈ ನನ್ನ ಮಗನಿಂದನೇ ನನ್ನ ಹಾಳಾಗಿದ್ದು ಅಂತಂದರೆ ಅವನು ಗುರು ನಿಜವಾದ ಬೆಸ್ಟ್ ಫ್ರೆಂಡು. ಮಜಾ ಆಯಾ. ರಾಯಲ್ ಎನ್ಫೀಲ್ಡ್ ಗಾಡಿಗಳು ಎಲ್ಲ GT ಅದಾವಲ್ ಗುರು. ಇಂಟರ್ಸೆಪ್ಟರು GT, ಆ ಕಡೆ ಇರೋದು ಹಂಟರ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಬ್ರೋ ಟ್ಯೂಬ್ ಕನ್ನಡಿಗ ಆಲ್ ದ ಬೆಸ್ಟ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಹಿಮ್. ಆಲ್ ದ ಬೆಸ್ಟ್.